ನವೆಂಬರ್ 2024 ತನಕ ಕರ್ನಾಟಕಕ್ಕೆ ಸುವರ್ಣ ಕರ್ನಾಟಕ ಅಂದರೆ 50 ವರ್ಷಗಳು ಆದ ಕಾರಣ ಹೆಸರು ಬಂದು ನಾವು ಸುವರ್ಣ ಕರ್ನಾಟಕ ಕಾರ್ಯಕ್ರಮವನ್ನು ಆಚರಿಸುವುದರ ಪ್ರಯುಕ್ತ 1 ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಬೇರೆ ಬೇರೆ ಕಡೆ ಬೆಂಗಳೂರು, ಮೈಸೂರು ಹಾಗೂ ಮುಂಬೈ, ಹೊರ ರಾಜ್ಯಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ನಾಡ್ದು 26ನೇ ತಾರೀಕಿಗೆ ಉಡುಪಿಯಲ್ಲಿ BYC ಹವಾನಿಯಂತ್ರಿತ ಸಭಾಂಗಣ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುವರ್ಣ ಕರ್ನಾಟಕ ರಂಗ ಅಭಿಯಾನ ಮತ್ತು ಸುವರ್ಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಹಾಗೂ ನಮ್ಮ ಈ ವರ್ಷದ ಹೊಸ ನಾಟಕ ಅಂಬೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ ಇವರು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟನೆಯನ್ನು ನಮ್ಮ ಸಚಿವರಾದಂಥ ಯಶ್ಪಾಲ್ ಸುವರ್ಣ ಇವರು, ಮುಖ್ಯ ಅತಿಥಿಗಳಾಗಿ ರಂಗ ನಿರ್ದೇಶಕರಾದಂಥ ಉದ್ಯಾವರ ನಾಗೇಶ್ ಕುಮಾರ್, ರಾಮ್ ಶೆಟ್ಟಿ ಹಾರಾಡಿ ಹಾಗೂ ಶ್ರೀಮತಿ ಪೂರ್ಣಿಮಾ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಭಾಗವಹಿಸಲಿದ್ದಾರೆ. ಉಡುಪಿಯಲ್ಲಿ ನಾವೊಂದು 6 ಜನರನ್ನು ಸುವರ್ಣ ಕರ್ನಾಟಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಒಂದು ಶ್ರೀ ಪ್ರಮೋದ್ ಮಂಜುರಾಜ್ ಉಡುಪಿ, ಶ್ರೀ ಆನಂದ್ ಸಿ ಕುಂದರ್ ಕೋಟ ಹಾಗೂ ಜಯಕರ್ ಶೆಟ್ಟಿ ಇಂದ್ರಾಳಿ, ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಉಡುಪಿ ವಿಶ್ವನಾಥ್ ಶೆಣೈ ಹಾಗೂ ಶ್ರೀ ರಘುನಾಥ್ ಮಂಬಿಯರ್. ಈ 6 ಜನರಿಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ನಾವು ನಾಳೆ 26ನೇ ತಾರೀಕಿಗೆ ನೀಡ್ತಾ ಇದ್ದೇವೆ. ರಾಜ್ಯ ಹೊರ ರಾಜ್ಯದಲ್ಲಿ ಒಟ್ಟು 40 ಜನರಿಗೆ ಇಲ್ಲಿಯ ತನಕ ಸುವರ್ಣ ಕರ್ನಾಟಕ ಪ್ರಶಸ್ತಿಯನ್ನು ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ಉಡುಪಿ ಆಸುಪಾಸಿನ ಎಲ್ಲ ತಂಡಗಳಿಗೆ ನಾವು ಅಭಿನಂದನೆಯನ್ನು ಇಟ್ಟುಕೊಂಡಿದ್ದೇವೆ. ರಂಗಭೂಮಿ ಉಡುಪಿ, ರಥಬೀದಿ ಗೆಳೆಯರು, ಯಕ್ಷಕಲಾರಂಗ, ವಿಶ್ವ ಸಾಂಸ್ಕೃತಿಕ ಪ್ರತಿಷ್ಠಾನ, ಸುಮನಸು ಕೊಡಗು, ಸಂಗಮ ಕಲಾವಿದರು, ಭೂಮಿಕಾ ಹಾರಾಡಿ, ಭೂಮಿಗೀತ ಸಂಸ್ಕೃತ ವೇದಿಕೆ ಪಟ್ಲ, ವನಸುಮ ವೇದಿಕೆ, ಸುಮನಸ ರಂಗಮಂಚ, ರಂಜನ ಕಲಾವಿದರು, ಅಮೋಘರಿ ಹಿರಿಯಡ್ಕ ಇಷ್ಟು ತಂಡಗಳಿಗೆ ನಾವು ಅಭಿನಂದನೆಯನ್ನು ಇಟ್ಟುಕೊಂಡಿದ್ದೇವೆ. ಹಾಗೂ ಈ ವರ್ಷದ ನಮ್ಮ ಹೊಸ ನಾಟಕ ಸರೋಜಿ ಕಾಟ್ಕರ್ ಇವರು ರಚಿಸಿದ ದಿಗ್ವಿಜಯ ಹೆಗ್ಗೋಡು ಸಂಗೀತ ಮಾಡಿದಂಥ ವಿನ್ಯಾಸ ನಿರ್ದೇಶನ ಸಾಲಿಯಾನ್ ಉಮೇಶ್ ನಾರಾಯಣ್ ಇವರ ಅಂಬೆ ನಾಟಕದ